ವಿಚಾರಣೆ ಕೂಡ ಇತ್ತು. ಕಾರಣ ಅವ್ರಿಗೂ ಕೂಡ ನೋಟಿಸ್ ನೀಡಲಾಗಿತ್ತು. ಇವತ್ತು ವಿಚಾರಣೆಗೆ ಹಾಜರಾದ್ರು. ಈಗ ಕೆಸರೆ ಗ್ರಾಮದಲ್ಲಿ ಲೋಕಾಯುಕ್ತದಿಂದ ಸ್ಥಳ ಮಹಜರಿಗೆ ಅವರ ಜೊತೆಯಲ್ಲೇ ಕರ್ಕೊಂಡು ಹೋಗಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸ್ನೇಹಮಯಿ ಕೃಷ್ಣ ಅವರನ್ನ ಕರೆದೊಯ್ದು ವಿಚಾರಣೆ ಮಾಡಲಾಗ್ತಾ ಇದೆ. ಸ್ಪಾಟ್ ಮಹಜರು ಕೂಡ ಆಗ್ತಾ ಇದೆ. ಇಲ್ಲೂ ಕೂಡ ಸರ್ವೆ ನಂಬರ್ 464ರ 3.16 ಎಕರೆ ಭೂಮಿ ಸಂಬಂಧ ಸ್ಥಳ ಮಹಜರಾಗ್ತಾ ಇದೆ. ಎಸ್ಪಿ ಉದೇಶ್, ಡಿವೈಎಸ್ಪಿ ಮಾಲ್ತೇಶ್ ಅವರಿಂದ ಸ್ಥಳ ಮಹಜರು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ರೈಟ್ ಮಂಜು ಆಗ್ಲೇ ಬಂದಿರೋ ಓಕೆ ಇದು ಓಕೆ ಇದು ಒಂದು 5 ನಿಮಿಷದ ಮೊದಲನ ದೃಶ್ಯ ಇದು ನೋಡಿ. ಮಹಾಜರು ಕೊಲೆ ಪ್ರಕರಣದಲ್ಲಿ ನಮಗೆಲ್ಲ ಹೆಂಗಾಗಿದೆ ಅಂತಂದ್ರೆ ಈ ನಾಗರಾಜ್ ಹತ್ರ ಮಾತಾಡಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಹೌದು, ಹೆಣ ಬಿದ್ರೆ ಮಾತ್ರ ಮಹಾಜರು ಅಂತ. ಈ ಖಾಲಿ ಜಾಗಕ್ಕೂ ಮಹಾಜರು ಮಾಡ್ತಾರೆ ಅಂತ ಇವತ್ತೇ ಗೊತ್ತಾಗಿತ್ತು. ಬಟ್ ಆಲ್ರೆಡಿ ಡೆವಲಪ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ ಅಲ್ಲಿ ಪಕ್ಕದಲ್ಲಿ ಕಾಣ್ತಾ ಇದೆ ಅಂತ, ಇಂಡಸ್ಟ್ರಿ ಕಾಣ್ತಾ ಇದೆ, ಮತ್ತೊಂದು ಕಾಣ್ತಾ ಇದೆ, ಈ ತರ ಎಲ್ಲ. ವಿನೋದ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಕೆಸರೆ ಗ್ರಾಮದಿಂದ, ಇಲ್ಲಿ ಮಹಜರ್ ನಡೆಯುವಂಥ ಸ್ಥಳದಿಂದ. ಅಂತೂ ಇವತ್ತಾದರೂ ಸ್ವಲ್ಪ ಮೈಸೂರು ಬಿಸಿ ಬಿಸಿ ಆಯ್ತಾ ಮಾರಾಯ? ಕೂಲ್ ಮೈಸೂರು. ಪ್ರಕಾಶ್ ತುಂಬಾನೇ ಬಿಸಿ ಆಗಿದೆ ಇವತ್ತು. ಯಾಕಂತಂದ್ರೆ ಈಗಾಗಲೇ ಏನೋ 14 ಸೈಟ್ಗಳೆಲ್ಲ ವಾಪಸ್ ಕೊಟ್ಟಿರೋದು ಒಂದು ಕಡೆ ಆದರೆ ಇವತ್ತಿನಿಂದ 14 ಅಂದರೆ ಲೋಕಾಯುಕ್ತ ಕಚೇರಿಯಲ್ಲಿ ದಾಖಲಾದಂತಹ FIR ಇದೆ. ಆ ಒಂದು FIRಗೆ ಪ್ರಕರಣ ಸಾಕಷ್ಟು ಚುರುಕುಗೊಳ್ತಾ ಇರುವಂಥದ್ದು. ಈಗಾಗಲೇ ಬೆಳಿಗ್ಗೆಲೆ ವಿಚಾರಣೆಗೆ ಬಂದಂತಹ ಸ್ನೇಹಮಯಿ ಕೃಷ್ಣ ಅವರನ್ನ ಸ್ಪಾಟ್ ಮಾಜಲ್ಲಿ ಕರ್ಕೊಂಡ್ಬಂದಿದ್ದಾರೆ. ನಿಜಕ್ಕೂ ಕೂಡ ನಾವೀಗ ಸದ್ಯ ಏನು ದೇವನೂರು ಬಡಾವಣೆ ಅಂದರೆ ಕೆಸರೆ, ಈ ಹಿಂದೆ ಕೆಸರೆ ಆಗಿತ್ತು, ಈಗ ಸದ್ಯ ದೇವನೂರು ಬಡಾವಣೆ ಆಗಿರುವಂತಹ ಜಾಗ. ವಿನೋದ್ ಈ ಸ್ಪಾಟ್ ಮಾಜರಲ್ಲಿ ಏನಿರುತ್ತೆ? ಈಗ ಒಂದು ಕೊಲೆ ಆದಾಗ ಅಲ್ಲಿ ಏನಾದ್ರು ಸಿಕ್ತಾ, ಸಿಗರೇಟ್ ಸಿಕ್ತಾ, ಏನು ಫಿಂಗರ್ ಪ್ರಿಂಟ್ ಸಿಕ್ತಾ, ಏನಾದ್ರೂ ಒಂದಿತ್ತು, ಏನಾದ್ರೂ ಒಂದಿರುತ್ತೆ. ಇಲ್ಲಿ ಏನು ಸಿಗುತ್ತೆ? ಇಂಟ್ರೆಸ್ಟಿಂಗ್. ಜಯಪ್ರಕಾಶ್, ಬಹಳ ಪ್ರಮುಖವಾಗಿ ಈ ಜಾಗ ಈಗ ಸದ್ಯಕ್ಕೆ ಖಾಲಿ ಇದೆ ಅಥವಾ ಎಷ್ಟು ನಿವೇಶನಗಳನ್ನ ಹಂಚಿಕೆ ಮಾಡಲಾಗಿದೆ, ಎಷ್ಟು ನಿವೇಶನ ಖಾಲಿ ಇದೆ, ಜೊತೆಗೆ ಯಾವ ವರ್ಷದಲ್ಲಿ ನಿವೇಶನವನ್ನು ಕೊಟ್ಟಿದ್ದಾರೆ, ಈ ಒಂದು ಲೇಔಟ್ ಯಾವಾಗ ಡೆವಲಪ್ ಆಯಿತು, ಇದು ಮೊದಲಿಗೆ ಗೊತ್ತಾಗಬೇಕಾಗಿದೆ. ಸೊ ಹೀಗಾಗಿ ಮೊದಲಿಗೆ ಸರ್ವೆ ನಂಬರ್ 464 ಆ ಒಂದು ಪ್ರದೇಶವನ್ನು ಗುರುತು ಮಾಡ್ತಾ ಇದ್ದಾರೆ. ಸರ್ವೆಯ ಅಧಿಕಾರಿಗಳು ಬಂದಿದ್ದಾರೆ, ಮೂಡಾದ ಭೂ ಪರಿಶೀಲನಾ ಅಧಿಕಾರಿಗಳು ಬಂದಿದ್ದಾರೆ, ಜೊತೆಗೆ ಲೋಕಾಯುಕ್ತ ಅಧಿಕಾರಿಗಳು ಸುಮಾರು 20ಕ್ಕೂ ಹೆಚ್ಚು ಅಧಿಕಾರಿಗಳು ಈಗಾಗಲೇ ಸಂಪೂರ್ಣವಾಗಿ ಮೊದಲಿಗೆ 3 ಎಕರೆ 16 ಗುಂಟೆ ಜಾಗವನ್ನು ಗುರುತು ಮಾಡ್ತಾ ಇದ್ದಾರೆ. ಇದರಲ್ಲಿ ರಸ್ತೆ ಎಷ್ಟು ಹೋಗಿದೆ, ಪಾರ್ಕ್ ಎಷ್ಟು ನಿರ್ಮಾಣ ಆಗಿದೆ, ಜೊತೆಗೆ ನಿವೇಶನಗಳನ್ನ ಎಷ್ಟು ಕೊಟ್ಟಿದ್ದಾರೆ. ಈಗಾಗಲೇ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಕೇವಲ 12 ನಿವೇಶನಗಳಷ್ಟೇ ಮಾರಾಟ ಆಗಿರುವಂಥದ್ದು. ಇಲ್ಲೂ ಕೂಡ ಖಾಲಿ ನಿವೇಶನ ಈ ಸರ್ವೆ ನಂಬರ್ 464 ಏನು ಮಲ್ಲಿಕಾರ್ಜುನ ಸ್ವಾಮಿಯವರು ಖರೀದಿ ಮಾಡಿ CM ಪತ್ನಿ ಪಾರ್ವತಿಯವರಿಗೆ ದಾನವಾಗಿ ಕೊಟ್ಟಿದ್ರು, ಆ ಜಾಗದಲ್ಲಿ ಇಲ್ಲೂ ಕೂಡ ಸಾಕಷ್ಟು ನಿವೇಶನಗಳು ಬಾಕಿ ಉಳಿದಿದೆ. ಸೊ ಇಂತಹ ಸಂದರ್ಭದಲ್ಲಿ ಇದೇ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು, ಲೇಔಟ್ ಆಗಿ ನಿರ್ಮಾಣ ಆಗಿರುವಂಥದ್ದು ಕೂಡ ಎಲ್ಲಿ ವಶಪಡಿಸ್ಕೊಂಡಿರ್ತಾರೆ ಅದೇ ಜಾಗದಲ್ಲಿ. ನಿಮಗೆ ಇವತ್ತು ತುಂಬ ಕೆಲಸ ಇರುತ್ತೆ, ರೆಡಿಯಾಗಿರಿ. ಅವಾಗ ಬರ್ತಾ ಇರ್ತೀವಿ ಲೈವ್ಗೆ. ವಿನೋದ್, ವೆರಿ ನೈಸ್, ಥ್ಯಾಂಕ್ ಯು ವೆರಿ ಮಚ್. ಗಣಿಯಲ್ಲಿ ಪಾಕಿಸ್ತಾನ ಪ್ರಜೆಗಳ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಮನೆಯಲ್ಲಿದ್ದ ಕಂಪ್ಯೂಟರ್, ಲ್ಯಾಪ್ಟಾಪ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನಿನ್ನೆಯೇ ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ನ್ಯಾಯಾಧೀಶರು ಅವರಿಗೆ ಕರಾಚಿ ವಿಳಾಸ ನೀಡಿದ್ದಾರಂತೆ. ಆರೋಪಿಗಳು ಕೇಳಿದ್ರಂತೆ ಎಲ್ಲಿ ಅವರು ಮೂಲತಃ ನಿಮ್ಮ ವಿಳಾಸ ಏನು ಅಂತ. ಆಗ ಕರಾಚಿ ವಿಳಾಸ ಕೊಟ್ಟಿದ್ದಾರೆ ಆರೋಪಿಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಪಾಕಿಸ್ತಾನದವರು ಅನ್ನೋದಕ್ಕೆ ಮಾತ್ರ ಸಾಕ್ಷಿಗಳು ಬೇಕಾಗುತ್ತೆ. ನ್ಯಾಯಾಧೀಶರ ಮುಂದೆ ತಪ್ಪು ಒಪ್ಪಿಕೊಂಡಿದ್ದಾರೆ ಆರೋಪಿಗಳು. ಹಾಗಾಗಿ ಆ ಸಾಕ್ಷಿ ಹುಡುಕಾಟದಲ್ಲಿ ಪೊಲೀಸರು ತೊಡಗಿದ್ದಾರೆ. ಲ್ಯಾಪ್ಟಾಪ್, ಕಂಪ್ಯೂಟರ್ ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ತಿರುಪತಿ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾದ ವಿಗ್ರಹ, ಅದರ ಸುತ್ತಲೂ ನಡೆಯುವ ಅದ್ಭುತ ಘಟನೆಗಳು ಎಂಥವರನ್ನ ಕೂಡ ಮಂತ್ರಮುಗ್ಧಗೊಳಿಸುತ್ತೆ. ಆ ಸ್ಥಳವನ್ನ ಭೂಮಿಯ ಮೇಲಿನ ವೈಕುಂಠ ಅಂತ ಕೂಡ ಕರೀತಾರೆ. ತಿರುಪತಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಕೆಲವು ಆಸಕ್ತಿದಾಯಕ ನಿಗೂಢ ವಿಶೇಷ ವಿಷಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ನೋಡ್ಕೊಂಡು ಬನ್ನಿ.
7 ಬೆಟ್ಟಗಳ ಮೇಲೆ ನೆಲೆಸಿದ ಒಡೆಯ. ತಿರುಪತಿ ದೇವಸ್ಥಾನದ ನಿಗೂಢ ಸತ್ಯಗಳು. ತಿರುಪತಿ ತಿಮ್ಮಪ್ಪನ ದೇಗುಲ 10 ಆಶ್ಚರ್ಯಗಳ ತಾಣ ಎನಿಸಿಕೊಂಡಿದೆ. ಆಂಧ್ರದ ಚಿತ್ತೂರು ಜಿಲ್ಲೆಯ ತಿರುಮಲದ 7ನೇ ಬೆಟ್ಟದ ಮೇಲಿರುವ ದೇವಸ್ಥಾನ ಪ್ರಪಂಚದ ಅತ್ಯಂತ ಪ್ರಸಿದ್ಧ ಮತ್ತು ಶ್ರೀಮಂತ ದೇವಾಲಯವಾಗಿದೆ. ಆದರೆ ಇಲ್ಲಿಗೆ ಬಂದ ನಂತರ ವೈಕುಂಠದಂತಹ ಭಾವನೆ ಬರುವುದು ಬಹಳ ನಿಗೂಢ. ದೇವರು ನಿಮ್ಮ ಸುತ್ತಲೂ ಇದ್ದಾನೆ ಎಂದು ಭಾಸವಾಗುತ್ತದೆ. ವೆಂಕಟೇಶ್ವರ ಸ್ವಾಮಿಯು ವಿಷ್ಣುವಿನ ಅವತಾರವೆಂದು ನಂಬಲಾಗಿದೆ. ಆ ಕಾರಣದಿಂದಲೇ ತಿರುಮಲದ 7 ಬೆಟ್ಟಗಳಿಗೂ ವಿಷ್ಣುವಿನ 7 ತಲೆಗಳೆಂಬ ಬಿರುದು ಬಂದಿದೆ. ವೆಂಕಟೇಶ್ವರನ ಮೂರ್ತಿ ಯಾರಿಗೂ ಕೆತ್ತಿದ್ದಲ್ಲ. ತಿರುಪತಿ ದೇವಾಲಯದ ವೆಂಕಟೇಶ್ವರನ ವಿಗ್ರಹ ತಾನೇ ತಾನಾಗಿ ಪ್ರತ್ಯಕ್ಷವಾಗಿದ್ದಂತೆ. ದಂತಕಥೆಯ ಪ್ರಕಾರ ಒಬ್ಬ ರಾಜನು 12 ಅಪರಾಧಿಗಳನ್ನ ಕೊಂದು ದೇವಾಲಯದ ದ್ವಾರದಲ್ಲಿ ನೇಣು ಹಾಕಿದ್ದ. ಅದೇ ಕಾರಣಕ್ಕೆ ದೇಗುಲ 12 ವರ್ಷ ಕಾಲ ಮುಚ್ಚಿತ್ತು. ದೇಗುಲ ತೆರೆದು ನೋಡಿದರೆ ವೆಂಕಟೇಶ್ವರ ಸ್ವಾಮಿ ಮೂರ್ತಿ ಕಾಣಿಸಿಕೊಂಡಿತ್ತು. ಮೂರ್ತಿಗೂ ಪಚ್ಚೆ ಕರ್ಪೂರಕ್ಕೂ ಸಂಬಂಧವೇನು? ವೆಂಕಟೇಶ್ವರ ವಿಗ್ರಹದ ಬಳಿ ಕಿವಿ ಇಟ್ಟು ಕೇಳಿದಾಗ ಸಾಗರದ ಸದ್ದು ಸ್ಪಷ್ಟವಾಗಿ ಕೇಳಿಸುತ್ತೆ. ಆ ಮೂರ್ತಿ ಯಾವಾಗಲೂ ತೇವವಾಗಿರುತ್ತದೆ. ಅಷ್ಟೇ ಅಲ್ಲ, ಪಚ್ಚೆ ಕರ್ಪೂರವನ್ನ ಯಾವುದೇ ಕಲ್ಲಿನ ಮೇಲೆ ಹಚ್ಚಿದರೆ ಬಿರುಕು ಬಿಡುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು. ಆದ್ರೆ ಈ ಕರ್ಪೂರ ದೇವರ ವಿಗ್ರಹದ ಮೇಲಿಟ್ಟಾಗ ಯಾವುದೇ ಪರಿಣಾಮ ಬೀರೋದಿಲ್ಲ. ಎಣ್ಣೆ ತುಪ್ಪವಿಲ್ಲದೆ ಉರಿಯುತ್ತಂತೆ ಈ ದೀಪ. ದೇವಸ್ಥಾನಗಳಲ್ಲಿ ಎಣ್ಣೆ ಮತ್ತು ತುಪ್ಪದ ದೀಪಗಳನ್ನ ಉರಿಯುವುದನ್ನ ನೋಡಿರ್ತೀರಿ. ಆದ್ರೆ ತಿರುಪತಿ ದೇವಸ್ಥಾನದಲ್ಲಿ ವರ್ಷಾನುಗಟ್ಟಲೆ ತುಪ್ಪ, ಎಣ್ಣೆ ಇಲ್ಲದೆ ದೀಪ ಉರಿಯುತ್ತಿದೆ. ಇದರ ಹಿಂದಿನ ಕಾರಣ ತಿಳಿಯಲು ಹಲವಾರು ಪ್ರಯತ್ನ ಮಾಡಲಾಯಿತು. ಆದ್ರೆ ಈ ದೀಪವು ತುಪ್ಪ ಮತ್ತು ಎಣ್ಣೆ ಇಲ್ಲದೆ ಉರಿಯುತ್ತಿರುವ ರಹಸ್ಯವನ್ನ ಬಹಿರಂಗಪಡಿಸಲು ಸಾಧ್ಯವಾಗಲಿಲ್ಲ. ವೆಂಕಟೇಶ್ವರನ ಹೃದಯದಲ್ಲಿ ಲಕ್ಷ್ಮೀದೇವಿ. ಗುರುವಾರ ಬಾಲಾಜಿಯ ಅಲಂಕಾರ ತೆಗೆದು ಅಭಿಷೇಕ ಮಾಡಲಾಗುತ್ತದೆ. ನಂತರ ಶ್ರೀಗಂಧ ಹಚ್ಚುತ್ತಾರೆ. ವಿಶೇಷ ಅಂದ್ರೆ ಅದೇ ಸಮಯದಲ್ಲಿ ಬಾಲಾಜಿಯ ಹೃದಯದಲ್ಲಿ ಲಕ್ಷ್ಮೀ ದೇವಿಯ ಆಕೃತಿ ಸ್ಪಷ್ಟವಾಗಿ ಗೋಚರಿಸುತ್ತೆ.